ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಇಷ್ಟಕ್ಕೂ ನಾನು ಹೋಗಿ ಅವಳನ್ನು ಕರೆದಿಲ್ವಾ, ಕೇಳ್ಕೊಂಡಿಲ್ವಾ? ಆದ್ರೆ ಹಾಗೆ ಮಾಡಿದಾಗ ಅವಳ ಕಡೆಯಿಂದ ಸಿಕ್ಕಿದ್ದೇನು? ಅವಮಾನ, ಅವಮಾನ ಅಪ್ಪ, ಅವಮಾನ. ಇನ್ನ ಕೀರ್ತಿ ಬೇಡ, ಖಂಡಿತ ಬೇಡ. ರಾಘವ, ಕೀರ್ತಿ, ನೀನು ಈ ಬೀನ್ಸ್ ಕಟ್ ಮಾಡು, ನಾ ಟೊಮೆಟೊ ತೊಳ್ಕೊಂಡ್ ಬರ್ತೀನಿ. ಬೀನ್ಸ್ ಯಾಕೇನೋ ಕಟ್ ಮಾಡಿಲ್ಲ? ಕೀರ್ತಿ, ಕೀರ್ತಿ, ಏನ್ ಯೋಚನೆ ಮಾಡ್ತಾ ಇದೀಯಾ? ಬೀನ್ಸ್ ಕಟ್ ಮಾಡಿಲ್ವಲ್ಲ, ಯಾಕೆ? ಯಾಕೋ ಇತ್ತೀಚೆಗೆ ನಿನ್ ಮಾತೆ ಕಡಿಮೆ ಮಾಡ್ಬಿಟ್ಟಿದ್ಯಾ? ಹೆಣ್ಮಕ್ಳು ನಾಲ್ಗೆಗೆ ರಜೆ ತಗೊಳ್ಬಾರ್ದು. ಯಾಕಂದ್ರೆ ಕಷ್ಟ ಸುಖನ್ ಹೊರಗಾಕ ತಾಕತ್ತಿರೋದು ಅದೊಂದಕ್ಕೆ. ಕಷ್ಟ ಸುಖನ್ ಹೊರಗೆ ಹಾಕೋ ನಾಲ್ಗೆ ಮನ್ಸಿನ ವಿಷಯ ಹೇಳೋದಕ್ಕೆ ಯಾವತ್ತೂ ಹಿಂದೇಟ್ ಹಾಕತ್ತೆ. ಅದಕ್ಕೆ ಅನ್ಸುತ್ತೆ ಆ ದೇವ್ರು ಮನ್ಸಿಗೆ ನಾಲ್ಗೆ ಕೊಟ್ಟಿಲ್ಲ. ಯಾಕೆ ಕೀರ್ತಿ, ಏನೇನೋ ಮಾತಾಡ್ತಾ ಇದೀಯಾ? ಕತ್ಲಲ್ಲಿ ಏನ್ ಕಾಣುತ್ತೆ ಅಂತ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದೆಯಾ ಕೀರ್ತಿ? ಕತ್ಲು ಕೆಟ್ಟದು ಒಳ್ಳೇದು ಅಂತ ಯೋಚನೆ ಮಾಡ್ತಿದ್ದೆ. ಕತ್ಲಲ್ಲಿರೋ ವಿಷಯನ ಬೆಳಕಿಗೆ ತರೋರು ಒಳ್ಳೆಯವರು, ಇರೋ ವಿಷಯನ ಕತ್ಲಲ್ಲಿ ಮುಚ್ಚಿಡೋರು ಕೆಟ್ಟೋರು. ಜನ ಯಾಕೆ ವಿಷಯನ ಮುಚ್ಚಿಡ್ತಾರೆ? ಸಮಾಜದ ಮುಂದೆ ಇರೋ ಮರ್ಯಾದೆ ಕಾಪಾಡ್ಕೊಳ್ಳೋಕೆ. ಈ ಜನಕ್ಕೆ ಇರೋ ಮುಖನ ಹೊತ್ಕೊಂಡು ಓಡಾಡೋ ಅಭ್ಯಾಸ ತಪ್ಪೋಗಿದೆ ಕೀರ್ತಿ. ಅದಕ್ಕೆ ಅವಾಗ ಅವಾಗ ಮುಖವಾಡ ಬದಲಾಯಿಸ್ತಾ ಇರ್ತಾರೆ. ನಿಜ, ಇರೋದನ್ನ ಮರೆಯೋಕ್ಕಾಗದೇ ಇರೋದನ್ನ ಮಣ್ಣು ಮಾಡಕ್ಕೆ ಅವ್ರಿಗೆ ಬೇರೆ ಬೇರೆ ಮುಖವಾಡಗಳು ಬೇಕೇ ಬೇಕು. ಈ ಮಾತನ್ನ ನಿನ್ ಸ್ವಂತ ಜೀವನಕ್ಕೆ ಹೋಲಿಸ್ಕೊಂಡು ಏನಾದ್ರು ಮಾತಾಡ್ತಾ ಇದ್ಯಾ? ಇಲ್ಲಪ್ಪ, ಯಾಕೆ ಪ್ರಶ್ನೆ ಕೇಳ್ದೆ? ಇತ್ತೀಚೆಗೆ ನಿನ್ ಗಂಡ ಹಾಸ್ಟೆಲ್ ಬರೋದೇ ಬಿಟ್ಬಿಟ್ಟಿದಾನೆ. ಬಿಡುವಾಗಿಲ್ಲ ಅನ್ಸುತ್ತೆ. ಆತನ ಬಗ್ಗೆ ನೀನ್ ಮಾತಾಡೋದು ಕಡಿಮೆ ಮಾಡ್ಬಿಟ್ಟಿದ್ಯಾ? ಯಾವಾಗ್ಲೂ ಆ ವಿಷಯ ತೆಗಿತಿದ್ದವಳು ನೀನು. ಈಗ ವಿಷಯ ಮಾತಾಡ್ತಿಲ್ವಲ್ಲ, ಅದಕ್ಕೆ ನಾನು ಏನು ಮಾತಾಡ್ತಿಲ್ಲ. ಸುಳ್ಳು ಹೇಳಕ್ ಬರ್ದೇ ಇರೋರು ಸುಳ್ಳು ಹೇಳಕ್ ಶುರು ಮಾಡಿದ್ರೆ ಸುಳ್ಳು ಅಂತ ನೀಟಾಗಿ ಗೊತ್ತಾಗುತ್ತೆ. ಗಂಡಸ್ರೆಲ್ಲ ಇಷ್ಟೇ ಕೀರ್ತಿ. ನಿನ್ ಗಂಡ ನನ್ ಗಂಡಗಿಂತ ಸ್ವಲ್ಪ ಒಳ್ಳೆಯನು ಅನ್ಸುತ್ತೆ. ಅದಕ್ಕೆ ಇಷ್ಟ ದಿನ ಬಂದ, ಈಗ ಬರೋದು ನಿಲ್ಸಿದ. ಜೀವನ್ ಪರ್ಯಂತ ಗಂಡನ್ ನೆನಪು, ಅವನ್ ಪ್ರೀತಿನ ಕೊನೆ ತನಕ ಇಟ್ಕೊಳ್ಳೋಳು ಹೆಣ್ಣು ಮಾತ್ರ ಕೀರ್ತಿ. ಆದ್ರೆ ನನ್ ರಾಘವು ಇವತ್ತಿಗೂ ನನ್ನನ್ನ ಜ್ಞಾಪಿಸ್ಕೊಳ್ತಾನೆ ಇರ್ತಾರೆ. ಹಾಗಂತ ನೀನ್ ಅನ್ಕೋತಿರ್ತೀಯ, ಆದ್ರೆ ಅವ್ರುಗಳು ಅದನ್ನೆಲ್ಲ ಮರ್ತ್ಬಿಟ್ಟು ತಾವಾಯ್ತು ತಮ್ಮ ಜೀವನ ಆಯ್ತು ಅಂತ ಹಾಯಾಗಿರ್ತಾರೆ. ಒಂದ್ ಜನ್ಮಕ್ಕೆ ಒಂದೇ ರಸ್ತೆ ಅಂತ ಆಯ್ಕೆ ಮಾಡ್ಕೊಳ್ಳೋಳು ಹೆಣ್ಣು. ಎಲ್ಲಾ ರಸ್ತೆಗಳಿರೋದು ನಾನು ಒಂದೇ ಜನ್ಮಕ್ಕೆ ಅಂತ ಅನ್ಕೊಳ್ಳೋದು ಗಂಡು. ಏನೇನೋ ಮಾತಾಡ್ಬೇಡ, ಏನೇನೋ ಮಾತಾಡಿ ನನ್ನ ತಲೆ ಕೆಡಿಸ್ಬೇಡ. ಕೆಟ್ಟಿರೋ ತಲೆಗೆ ಸಮಾಧಾನ ಹೇಳ್ತಾ ಇದ್ದೀನಿ ಅಂತ ನಂಗೆ ಗೊತ್ತಿದೆ ಕೀರ್ತಿ. ಹೀಗೆ ಎಲ್ಲಾ ಕಡಿಮೆ ಆಗ್ತಾ ಹೋಗುತ್ತೆ, ನೀ ಕಾಯೋದ್ ಮಾತ್ರ ನಿರಂತರವಾಗಿ ಉಳಿಯುತ್ತೆ. ಒಂದಿನ ನಿನ್ ಜೀವನನೂ ಮುಗಿಯುತ್ತೆ. ಆಮೇಲೆ ನಿನ್ ದೇವ್ರ ಹತ್ರ ಮುಂದಿನ ಜನ್ಮದಲ್ಲಾರು ಅವನನ್ನ ಕೊಡಪ್ಪ ಅಂತ ಕೇಳ್ಕೊತೀಯ. ಅವನ್ ಬುದ್ಧಿವಂತ, ಏನ್ ಮಾಡ್ತಾನೆ ಅಂತ ಹೇಳೋಕ್ಕಾಗಲ್ಲ.
ಆದ್ರೆ ನಮ್ ಹಿಂದಿನ ಜನ್ಮದ ನೆನಪನ್ ಮಾತ್ರ ಕಿತ್ಕೊಂಡ್ ಬಿಡ್ತಾನೆ. ಅದಕ್ಕೆ ಅವನನ್ನ ಯಾರು ದೂರೋದಿಲ್ಲ. ಇಲ್ಲ, ರಾಘವು ನಾನು ಒಟ್ಟಿಗೆ ಸಂಸಾರ ಮಾಡೇ ಮಾಡ್ತೀವಿ. ನಿನ್ ಮಾತಲ್ಲಿ ವಿಶ್ವಾಸ ಕಾಣಿಸ್ತಿಲ್ಲ ಕೀರ್ತಿ. ಹೀಗೆ ಮುಂದುವರೆದ್ರೆ ಅವನು ಇನ್ನೊಬ್ಳು ಹುಡುಗಿನ ಕಟ್ಕೋತಾನೆ. ಯಾವತ್ತಾದ್ರೂ ನೀನ್ ಎದುರುಗಡೆ ಸಿಕ್ಕಿದ್ರೆ ಮುಖ ತಿರ್ಸ್ಕೊಂಡು ಹೋಗ್ತಾನೆ. ಅಕಸ್ಮಾತ್ ನೀನೇನಾದ್ರೂ ಹಠ ಹಿಡಿದು ಅವನ್ ಮುಂದೆ ನಿಂತ್ಕೊಂಡ್ರೆ ಐ ಆಮ್ ಸಾರಿ ಅಂತ ಹೇಳಿ ರೈಟ್ ಹೇಳ್ತಾನೆ. ಗಂಡಸ್ರೆಲ್ಲ ರೈಟ್ ಅಂತ ಹೇಳೋ ಕಂಡಕ್ಟರೇ ಕಣೆ. ಬಸ್ಸಲ್ಲಿ ಯಾರು ಕೂತ್ರು ಸರಿ ರೈಟ್ ರೈಟ್ ಅಂತ ಹೇಳ್ತಾನೆ ಇರ್ತಾರೆ. ನಾನು ಹೇಳೋ ಮಾತು ಒಪ್ತೀಯ ತಾನೆ? ಸುಧಾ, ನೀನ್ ಮಾತಾಡ್ತಿರೋದು ನಿನ್ನ ಅನುಭವದಿಂದ, ನಿನಗಾಗಿರೋ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇಂದ. ಆದ್ರೆ ನಾನ್ ಮಾತಾಡ್ತಿರೋದು ನನ್ ರಾಘವ್ ಮೇಲಿರೋ ನಂಬಿಕೆಯಿಂದ, ಅವ್ರ ಮೇಲಿರೋ ವಿಶ್ವಾಸದಿಂದ. ನಿನ್ನ ಅನುಭವ ಸತ್ಯ ಅಂತ ಒಪ್ಕೊಳ್ಳೋ ಸ್ಥಿತಿಲಿ ನಾನಿಲ್ಲ. ನನ್ನ ವಿಶ್ವಾಸ ಸತ್ಯ ಅಂತ ಪ್ರೂವ್ ಮಾಡಕ್ಕೆ ನನಗೆ ಅವಕಾಶ ಸಿಕ್ಕಿಲ್ಲ. ಉತ್ತರ ಸಿಗ್ದಿರೋ ಪ್ರಶ್ನೆಗಳನ್ನ ಕಾಲಕ್ಕೆ ಬಿಟ್ಟು ಸುಮ್ಮನಾಗ್ಬಿಡ್ಬೇಕು. ನಾಳೆ ಕಾಲನೇ ಕೈ ಕೊಟ್ರೆ? ನಾಳೆ ಅನ್ನೋದು ನಮ್ ಪರವಾಗಿ ಇದೆ ಅಂತ ಪ್ರತಿಯೊಬ್ರು ಬದುಕ್ಬೇಕು ಸುಧಾ. ಆ ನಂಬಿಕೆ ಸತ್ತೋರು ನಾಳೆವರೆಗೂ ಕಾಯೋ ಅಗತ್ಯ ಇಲ್ಲ. ಇವತ್ತೇ ಸಾಯ್ಬೋದು. ರೋಹಿಣಿ, ಏ ರೋಹಿಣಿ, ಏನಮ್ಮ ಬಾಯ್ಲಿ ಸೀಮೆಣ್ಣೆ ತಗೊಂಬ. ಯಾಕಮ್ಮ, ಏನಾಯ್ತು? ಯಾಕೆ ಏನು ಅಂತ ಪ್ರಶ್ನೆ ಮಾಡ್ಬೇಡ, ಹೋಗ್ ಸುಮ್ನೆ ತಗೊಂಬ. ಕಿಟ್ಟಿ, ಏನೇ ಕೋತಿ? ನೀನೇ ಕರಿತಿದ್ಯಾ? ಹೋಗಿ ನೀನು. ಹೋಗು ಅಂತ ಹೇಳ್ತಾನೆ. ಅಮ್ಮ, ಏನಮ್ಮ, ಏನ್ ಮಾಡ್ತಿದ್ಯಾ? ಸುಟ್ಟು ಹಾಕ್ತಿದ್ದೀನಪ್ಪ. ಕೆಟ್ಟದ್ದು ನಮ್ಮ ಮಧ್ಯೆ ಇರಬಾರ್ದು ನೋಡು, ಅದಕ್ಕೆ ಸುಟ್ಟು ಬೂದಿ ಆಗ್ಬಿಡ್ಬೇಕು. ಹೋಗೆ, ಏನೇ ಮುಖ ನೋಡ್ತಿದ್ಯಾ? ತಗೊಂಬ ಹೋಗು. ಅಮ್ಮ ಏನ್ ಮಾತಾಡ್ತಿದ್ಯಾ? ಇದೆಲ್ಲ ಹೊಸ ಬಟ್ಟೆಗಳು, ಕಿಟ್ಟಿದು. ಅದು ನನಗ್ ಗೊತ್ತು, ಅದಕ್ಕೆ ಸುಟ್ಟು ಹಾಕ್ತಾ ಇದ್ದೀನಿ. ಕೊಡಮ್ಮ ಇಲ್ಲಿ. ಏನಾಗಿದೆ ಅಮ್ಮ ನಿನ್ಗೆ? ಈ ಬಟ್ಟೆಗಳಿಗೆಲ್ಲ ನಾನು ದುಡ್ಡು ಕೊಟ್ಟು ತಗೊಳ್ದೇ ಇರ್ಬೋದು, ಆದ್ರೆ ಇದಕ್ ಬೆಲೆ ಇಲ್ವಾ? ಇರೋ ಬೆಲೆಗಿಂತ ಹೆಚ್ಚು ಬೆಲೆ ಇದೆ. ಯಾಕೆಂದ್ರೆ ಈ ಬಟ್ಟೆಗಳೆಲ್ಲ ನನ್ನ ಫ್ರೆಂಡ್ ರಾಘವ ಕೊಡ್ಸಿದ್ದಮ್ಮ. ಅದಕ್ಕೆ ಕಸ ಅಂತ ಬಿಸಾಕಿರೋದು. ಅವನು ಒಬ್ಬ ಮನುಷ್ಯನೇನೋ, ಮನುಷ್ಯರು ಕೊಟ್ಟಿದ್ದಕ್ಕೆ ಬೆಲೆ ಇರುತ್ತೆ. ಅಮ್ಮ, ನೀನ್ ಯಾಕಮ್ಮ ಸುಮ್ನೆ ಟೆನ್ಷನ್ ಮಾಡ್ಕೋತೀಯಾ? ಮತ್ತಿನೇನೆ, ಬೆಳ್ದುಗ್ರನ್ನ ಕತ್ತರಿಸಿ ಬಿಸಾಕೋ ಹಾಗೆ ಕಟ್ಕೊಂಡ್ ಹೆಂಡತಿನ ಕತ್ತಿಡ್ದು ಆಚೆ ನುಗ್ದ. ಏನೋ ಕೋಪದಲ್ಲಿ ಹಾಗೆ ಮಾಡಿರ್ತಾನೆ, ಸ್ವಲ್ಪ ದಿನದಲ್ಲಿ ಸರಿ ಹೋಗ್ತಾನೆ ಅನ್ಕೊಂಡ್ರೆ ಡಿವೋರ್ಸ್ ಕೊಡೋದಕ್ಕೆ ಹೊರಟಿದ್ದಾನೆ. ಅವನು ಒಬ್ಬ ಮನುಷ್ಯನ? ಅಮ್ಮ, ಏನ್ ಮಾಡಕ್ಕಾಗತ್ತಮ್ಮ? ಒಂದೊಂದ್ ಸರ್ತಿ ಅಲ್ಲ ಕಣೋ, ಒಂದೇ ಸರ್ತಿ. ಕಟ್ಕೊಂಡಿರೋದನ್ನ ಬಿಟ್ಟಾಕ್ಬಾರ್ದು ಕಣೋ. ಸುತ್ತಿರೋ ಸಪ್ತಪದಿನ ಉಲ್ಟಾ ಸುತ್ತಕ್ ಹೊರಟಿದ ನೋಡು ನೀನ್ ಆ ರಾಘವ. ಕರ್ಸೋ ಅವನನ್ನ, ಮಾತಾಡ್ಬೇಕು. ಅಮ್ಮ, ಇದು ಅವನ್ ಸಂಸಾರದ ವಿಷಯ. ನಾವುಗಳು ತಲೆ ಹಾಕೋದ್ರಿಂದ ಏನೋ ಆಗುತ್ತೆ. ಕೆಟ್ಟದನ್ನ ಕೆಟ್ಟದು ಅಂತ ಎಲ್ಲಿ ಬೇಕಾದ್ರೂ ಹೇಳ್ಬೋದು, ಯಾರ್ ಬೇಕಾದ್ರೂ ತಿದ್ಬೋದು. ಕರ್ಸೋ ಅವನನ್ನ ಮೊದ್ಲು. ಅಮ್ಮ, ಇದು ಅವ್ರ ಪರ್ಸನಲ್. ಹೌದಾ? ಹಾಗಾದ್ರೆ ಅದೇ ಕೀರ್ತಿ ಅನ್ನೋ ಪರ್ಸನಲ್ ವಿಷಯನ ನಿಮ್ಮನೆ ಸ್ವಲ್ಪ ದಿನ ಇಟ್ಕೊಳ್ಳಿ ಅಂತ ಕೇಳ್ಕೊಂಡಿದ್ನಲ್ಲ ಆ ನಿಮ್ ರಾಘವ, ಆಗ್ಯಾಕ್ ನಮ್ಮನೆ ಇಳಿಸ್ಕೋಬೇಕಿತ್ತು? ನೀನು ತಂಗಿ ಅಂತಿದ್ದೆ, ಇವಳು ಅಕ್ಕ ಅಂತಿದ್ಲು. ಹಾಗೆ ನಾನು ಕೂಡ ಮಗಳು ಅಂತ ಒಪ್ಕೊಂಡಿದ್ದೆ. ಅದೆಲ್ಲ ಸರಿಯಮ್ಮ, ಆದ್ರೆ ಈಗ ಓ, ಆಗ್ ಬೇರೆ ಈಗ ಬೇರೆನಾ? ನಿಮ್ ಲೆಕ್ಕಾಚಾರದ ಪ್ರಕಾರ ರಾಘವನ್ ಜೊತೆ ಇದ್ರೆ ಮಾತ್ರ ಈ ಮನೆ ಮಗಳು ನಿಮ್ ತಂಗಿ, ಇಲ್ಲ ಅಂದ್ರೆ ಏನೂ ಅಲ್ಲ, ಅಲ್ವೇನೋ? ನನಗಂತ ಬುದ್ಧಿ ಇಲ್ಲ ಕಣೋ. ನನ್ ಹೊಟ್ಟೆಲ್ ಹುಟ್ಟಿರ್ಲಿ ಬಿಡ್ಲಿ, ಮಗಳು ಅಂತ ಒಪ್ಕೊಂಡ್ಮೇಲೆ ಮುಗೀತು. ಕೀರ್ತಿ ಈ ಮನೇಲಿದ್ದಾಗ ರಾಘವ ದಿನಾಗ್ಲೂ ಬಂದು ಅವಳು ನೋಡ್ಕೊಂಡು ಹೋಗ್ತಿದ್ದ ತಾನೆ. ನಿಜವಾದ ಪ್ರೀತಿ ಹುಟ್ಟೋದಿಕ್ಕೆ ಈ ಮನೆ ನಿಮ್ಮ ಆಶೀರ್ವಾದನೆ ಕಾರಣ ಅಂತಾನು ಹೇಳ್ತಾ ಇದ್ದ. ಈಗ ಡೈವರ್ಸ್ ಕೊಡೋ ಮಟ್ಟಕ್ಕೆ ಇಳ್ದಿದ್ದಾನೆ ಅಂದ್ರೆ ನನ್ನ ಆಶೀರ್ವಾದಕ್ಕೆ ಬೆಲೆ ಎಲ್ಲೋ ಇದೆ. ಅವನ್ ಮಾತನ್ನ ಕೇಳ್ಕೊಂಡು ನಾವು ಸುಮ್ನೆ ಕೂತಿರ್ಬೇಕಾ? ಇಷ್ಟಕ್ಕೂ ಒಬ್ಬ ಫ್ರೆಂಡ್ ಆಗಿ ನೀನ್ ಮಾತಾಡ್ಬೇಕು ಕಣೋ. ಅದು ಬಿಟ್ಬಿಟ್ಟು ಅವ್ನ್ ಪರ್ಸನಲ್ ಹಾಗೆ ಹೀಗೆ ಅಂತ ಕತೆ ಹೇಳ್ಕೊಂಡು ಸುಮ್ನೆ ಕೂತಿದ್ಯಲ್ಲ. ಕೀರ್ತಿನ ತಂಗಿ ತಂಗಿ ಅಂತ ಹೇಳ್ಕೊತಾ ಇದ್ದೆ, ಅದೆಲ್ಲ ನಾಟಕನಾ? ತಂಗಿಗೆ ಅನ್ಯಾಯ ಆಗ್ತಿರುವಾಗ ನೋಡ್ಕೊಂಡು ಕೂತಿರೋನು ಒಬ್ಬ ಅಣ್ಣನ? ನಿನ್ ಜನ್ಮಕ್ಕಿಷ್ಟು. ರೋಹಿಣಿ, ನಾಳೆ ನಿನ್ಗೂ ಹೀಗೆ ಮಾಡ್ತಾನೆ. ಇವನನ್ ಮಾತ್ರ ನಂಬ್ಕೋಬೇಡ ನೀನು. ಏಯ್,
ಕರ್ಸೋ ರಾಘವನ. ಕೀರ್ತಿ ನಿನಗ್ ತಂಗಿ ಅಲ್ದೇ ಇರ್ಬೋದು, ಆದ್ರೆ ನನಗ್ ಮಗಳು ಕಣೋ. ಕರ್ಸೋ ಅವನನ್ನ, ಮಾತಾಡ್ಬೇಕು ನಾನು. ಸುಮ್ನಿರಮ್ಮ. ರಾಘವ ಅಂತವನಲ್ಲ, ಮಧ್ಯ ಬೇರೇನೋ ಆಗ್ತಿದೆ. ಅದೇನು ಅಂತ ನಮಗ್ ಗೊತ್ತಾಗ್ತಿಲ್ಲ. ಈಗ ನಾವೇನೋ ಹೋಗಿ ಮಾತಾಡೋದು, ಅದು ಬೇರೇನೋ ಆಗೋದು. ಹಾಗಾಗೋದು ಬೇಡ, ನೋಡೋಣ. ನೋಡ್ತಾ ಕೂತ್ರೆ ಅವರಿಬ್ರು ಸಂಬಂಧ ಕಿತ್ತೋಗುತ್ತೆ ಕಣೋ. ಹಿಂದೆ ಹೊಸದ ಜೊತೆ ರಾಘವಂಗ್ ಮದ್ವೆ ಆಗುತ್ತೆ ಅಂತ ಗೊತ್ತಾದಾಗ ನಾವ್ 3 ಜನ ಕೂತ್ಕೊಂಡು ಅಳ್ತಾ ಇದ್ದದನ್ನ ಮರ್ತು ಬಿಟ್ರಾ? ಅವತ್ತು ಕೀರ್ತಿನಿ ನಮ್ಗೆಲ್ರಿಗೂ ಸಮಾಧಾನ ಮಾಡಿದ್ದು ಮರ್ತ್ ಬಿಟ್ರೇನೋ? ನನ್ನ ಹಣೆನಲ್ಲಿ ರಾಘವ ಇಲ್ಲ ಅಂತ ಹೇಳಿ ಹೋದೋಳ್ ಬದುಕದಲ್ಲಿ ಮತ್ತೆ ರಾಘವ ಬಂದ. ಹಾಗೆ ಅವರಿಬ್ರದ್ದು ಮದ್ವೆನೂ ಆಯ್ತು. ದೇವ್ರು ಈ ಜನ್ಮಕ್ಕೆ ರಾಘವಂಗೆ ಕೀರ್ತಿ ಅಂತ ಬರ್ದಾಗಿದೆ. ಅಂತ ಕೀರ್ತಿ ಅವನ್ ಬದುಕಿಂದ ಕಿತ್ ಹೋಗ್ಬೇಕಾ? ಆ ಮನೆಯವರು ಕೀರ್ತಿನ ಕತ್ ಹಿಡಿದು ಆಚೆ ತಳ್ದಾಗ್ಲೂ ಕೂಡ ಆ ಮನೆ ಮಗಳು ಹೊಸದಾನ ನಮ್ಮನೇಲಿ ಇಟ್ಕೊಂಡು ಕಾಪಾಡ್ದೋಳು. ಅಂತ ಒಳ್ಳೆ ಹೃದಯಕ್ಕೆ ಆಗ್ತಿರೋ ಅನ್ಯಾಯನ ನನ್ನಿಂದ ಸಹಿಸ್ಕೊಳಕ್ ಆಗಲ್ಲ ಕಣ, ಆಗೋದಿಲ್ಲ. ಅಮ್ಮ, ನಾನು ರಾಘವನ್ ಕರೆಸ್ತೀನಮ್ಮ, ಸರಿನಾ? ಅಳ್ಬೇಡ ಅಮ್ಮ, ಸಮಾಧಾನ ಮಾಡ್ಕೊ ಅಮ್ಮ. ಬಮ್ಮ, ಒಳಗಡೆ ಹೋಗೋಣ. ಲಾಯರ್ ನೋಟಿಸಾ? ನನಗೆ ಯಾರು ಕಳಿಸ್ತಾರೆ? ನನ್ನೊಬ್ಬ ಅತ್ಯಾಚಾರಿ ತರ ಟ್ರೀಟ್ ಮಾಡ್ತಿದ್ಯಲ್ಲ ಹೊಸದಾ ನೀನು? ಇದನ್ನೆಲ್ಲ ನೀನ್ ಮಾಡಕ್ ಸಾಧ್ಯನೇ ಇಲ್ಲ ಅಲ್ಲ. ನಾನು ನಿನ್ ಜೊತೆ ಬದುಕಬೇಕು ಅಂತ ಆಸೆ ಇಟ್ಕೊಂಡಿರೋನು, ನೀನ್ ನೋಡ್ರೆ ದೂರ ತಳ್ತಿದ್ಯಲ್ಲ. ಹಲೋ ಹಲೋ ಕೀರ್ತಿ ಅವರೇ, ನಾನ್ ಚೇತನ್ ಮಾತಾಡ್ತಿರೋದು. ಹೇಳಿ ಚೇತನ್. ಅಲ್ಲ, ವಸುದ ಹೀಗ್ ಮಾಡೋದು ನ್ಯಾಯನಾ ಹೇಳಿ? ಹಲೋ ಹಲೋ ಕೀರ್ತಿ ಅವರೇ, ಕೇಳಿಸ್ತಿದ್ಯಾ? ಹಾ ಹಾ ಕೇಳಿಸ್ತಾ ಇದೆ. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ರಿ ನೀವು? ವಸುದಾಯಿಂದ ನಂಗೆ ಡೈವೋರ್ಸ್ ನೋಟಿಸ್ ಬಂದಿದೆ. ನೋಟಿಸಾ? ಯಾಕೆ? ಯಾರಿಗ್ ಗೊತ್ತು. ಇಷ್ಟಕ್ಕೂ ನಮ್ಮ ಸಂಬಂಧಕ್ಕೆ ಸಂಸಾರ ಅನ್ನೋ ಚೌಕಟ್ಟೆ ಇರಲಿಲ್ಲ. ನಾವು ಮದ್ವೆನೇ ಆಗಿರ್ಲಿಲ್ಲ. ಈಗ ನೋಡಿದ್ರೆ ಅವಳು ಬಿಡುಗಡೆ ಬೇಕು ಅನ್ನೋ ನೋಟಿಸ್ ಕಳಿಸಿದಾಳೆ. ಈಗೇನ್ ಪ್ರಾಬ್ಲಮ್ಮು? ನನಗೆ ಅವಳನ್ನ ಬಿಡೋಕ್ ಇಷ್ಟ ಇಲ್ಲ ಕೀರ್ತಿ ಅವರೇ. ನನ್ನ ಮಗು ಜೊತೆ ವಸುದ ಜೊತೆ ನಾನು ಸಂಸಾರ ಮಾಡ್ಬೇಕು ಅನ್ನೋ ಆಸೆ ಇದೆ ನಂಗೆ. ಈಗ ನೋಡಿದ್ರೆ ನನ್ನ ವಸುದನ ನನ್ನಿಂದ ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ದಯವಿಟ್ಟು ಇದಕ್ಕೇನಾದ್ರೂ ಮಾಡಿ ನೀವು. ಅವಳಿಗೆ ಬುದ್ಧಿ ಹೇಳಿ. ಮದುವೆನೇ ಆಗದೆ ವಸುದಾಗ ಮಗು ಕೊಡ್ತಿದ್ದೀನಿ ಅನ್ನೋ ಪಾಯಿಂಟನ್ನೇ ದೊಡ್ಡದ್ ಮಾಡಿ ಬರ್ತಿದ್ದಾರೆ. ಇಟ್ ಇಸ್ ನಥಿಂಗ್ ಬಟ್ ಅತ್ಯಾಚಾರ ಅಂದಿದ್ದಾರೆ. ಇದಕ್ಕೆಲ್ಲ ನಾನ್ ಕಾಂಪನ್ಸೇಷನ್ ಕಟ್ಕೊಡ್ಬೇಕಾಗತ್ತಂತೆ. ಏನಿದಲ್ಲ ಕೀರ್ತಿ ಅವರೇ? ಅಲ್ಲ, ನಾವಿಬ್ರು ಪ್ರೀತಿಸಿದ್ವಿ. ಅಫ್ಕೋರ್ಸ್ ನಾನೊಂದಷ್ಟು ದಿನ ಪ್ರೀತಿ ಆಡೋ ನಾಟಕ ಆಡಿದೆ. ಆದ್ರೆ ಇವತ್ತು ನಾನು ಅವಳಿದ್ದೆ ಬದುಕೋದಿಕ್ ಆಗೋದಿಲ್ಲ ಅನ್ನೋ ಪರಿಸ್ಥಿತಿ ತಲುಪಿದ್ದೀನಿ. ನನಗೆ ವಸುದ ಬೇಕು. ದಯವಿಟ್ಟು ನೀವೇನಾದ್ರೂ ಅವಳಿಗೆ ಹೇಳಿ, ಅವಳಿಗೆ ಅರ್ಥ ಮಾಡಿಸಿ. ಈಗ ನಾವ್ ಏನ್ ಮಾಡ್ಲಿ? ನೀವೇನಾದ್ರೂ ಮಾಡಿ. ಒಟ್ಟಿನಲ್ಲಿ ವಸುದ ನನಗ್ ಬೇಕು. ನಾನು ಅವಳನ್ನ ಕಳ್ಕೊಳ್ಳೋ ಪರಿಸ್ಥಿತಿಲಿ ಇಲ್ಲ. ನಾನು ಏನು ಮಾಡೋ ಸ್ಥಿತಿಲಿ ಇಲ್ಲ ಚೇತನ್. ಯಾಕಂದ್ರೆ ನಾನೀಗ ಮನೇಲಿಲ್ಲ. ನಿಮ್ ಸಪೋರ್ಟ್ ತಗೊಂಡಂತ ಕೆಟ್ಟ ಹುಳ ಈಗ ಮನೆಗೆ ಮಾಡ್ತಿದೆ. ನಾನು ಹಾಸ್ಟೆಲ್ ಅಲ್ಲಿ ಇದ್ದೀನಿ. ಆ ಗಾಯತ್ರಿನ ಅವಳಿಗೆ ಒಳ್ಳೇದಾಗೋದಿಲ್ಲ. ಮದನ್ ಮೋಹನ್ಗೆ ಆಗಿದ್ದ ಗತಿನೇ ಅವಳಿಗೂ ಆಗತ್ತೆ. ಶಾಪ ಹಾಕ್ಬೇಡಿ. ಎಲ್ಲೋ ಒಂದ್ ಕಡೆ ಅವಳಿಗೆ ಕೆಟ್ಟದಾದ್ರೆ ಆ ಮನೆಗ್ ತಾನೇ ಕೆಟ್ಟದಾಗೋದು. ಹಾಗಾದ್ರೆ ಅವಳಿಂದ ಆಗ್ತಿರೋ ಅನ್ಯಾಯನ ಎಷ್ಟು ದಿವಸ ಅಂತ ಸಹಿಸ್ಕೊಳ್ಳೋದು? ಕಾಯ್ಬೇಕು ಚೇತನ್. ಈಗ ಅವಳ ಟೈಮ್ ನಡೀತಿದೆ. ನನಗೆ ಕಾಯ್ತಾ ಕೂರೋದಿಕ್ಕಾಗೋದಿಲ್ಲ. ನಾನು ವಸುದನ ಮಿಸ್ ಮಾಡ್ಕೊಳ್ಳೋದಿಲ್ಲ.
ಹೇಗಾದ್ರೂ ಅವಳನ್ನ ದಕ್ಕಿಸ್ಕೊಳ್ತೇನೆ. ಪ್ರೀತಿಲಿ ನಿಮ್ಗಿರೋ ಕಾನ್ಫಿಡೆನ್ಸು ಎಲ್ಲ ಗಂಡಸರಿಗೂ ಇದ್ದಿದ್ರೆ ಯಾವ ಪ್ರೀತಿನೂ ಸೋಲ್ತಿರ್ಲಿಲ್ಲ ಚೇತನ್. ಆಲ್ ದಿ ಬೆಸ್ಟ್. ಹಾಗೆ ಸಾರಿ, ನಿಮಗ್ ಸಹಾಯ ಮಾಡಕ್ಕೆ ನನ್ನಿಂದ ಆಗ್ತಿಲ್ಲ, ಅದೊಂದೇ ಬೇಜಾರು. ನಿನ್ ಗಡ್ಡ ಅತಿ ಬುದ್ಧಿವಂತನೇ, ಪ್ರಚಂಡ, ಜಗತ್ಲಾಡಿ. ಇವತ್ತು ನನ್ನ ಬಗ್ಗೆ ನನಗೇನೆ ತುಂಬಾ ಹೆಮ್ಮೆ ಅನಿಸ್ತಿದೆ. ನೋಡು, ಬಂದಿರೋ ಸಮಸ್ಯೆನ ತಲೆ ಓಡಿಸಿ ಮತ್ತೊಬ್ಬನ ಕೂತ್ ಜಾಗದಿಂದಲೇ ಉಸಿರುತ್ತದೆ ಇರೋ ಹಾಗೆ ಮಾಡಿದ್ದಾನೆ. ಅತ್ಯದ್ಭುತ ಕಣೆ, ಅತ್ಯದ್ಭುತ. ಅದೇ ಕಣೆ ವೈ, ಆ ಚೇತನ್ ಅನ್ನೋ ಪಾಪಿ ವಸುಧಾ ವಿಷಯದಲ್ಲಿ ಕಮ್ಮಕ್ ಕಿಮ್ಮಕ್ ಅಂದೇ ಇರೋ ಹಾಗೆ ಮಾಡಾಯ್ತು. ಏನ್ ಮಾಡಿದ್ರಿ? ಲಾಯರ್ ನೋಟಿಸ್ ಕಳಿಸ್ದೆ ವೈ. ಇಷ್ಟೊತ್ತಾಗ್ಲೇ ಅಲ್ಲಾಡ್ ಹೋಗಿರ್ತಾನೆ ಅವನು. ಬರೋ ಅಪಾಯ ಲಾಯರ್ ನೋಟಿಸ್ ರೂಪದಲ್ಲಿ ಬರುತ್ತೆ ಅಂತ ಅವ್ನು ಅನ್ಕೊಂಡೇ ಇರಲ್ಲ. ನೋಟಿಸ್ ಅಲ್ಲಿ ಏನಿತ್ತು? ಹೇಳ್ತೀನಿ ವೈ, ನಮ್ ಲಾಯರು ಒಳ್ಳೆ ಪಾಯಿಂಟ್ ಕೊಟ್ಟಿದ್ದಾರೆ. ಈಗ ವಸುಧಾ ಮದುವೆ ಆಗದೇನೆ ಕ್ಯಾರಿಂಗ್ ಅಲ್ವಾ, ಅವನಿಂದ ಬೇರೆ ಬೇರೆ ಇದ್ದಾಳೆ. ಅವಳು ತಾಯ್ತನ ಕೊಡ್ತಿರೋದು ಥರ್ಡ್ ಪರ್ಸನ್ ಅಲ್ವಾ, ಅಂದ್ರೆ ಅವನು ಬಲಾತ್ಕಾರ ಮಾಡಿದ್ದಾನೆ, ನನ್ನ ಮಗಳನ್ನ ರೇಪ್ ಮಾಡಿದ್ದಾನೆ. ಇದಕ್ಕೇನ್ ಶಿಕ್ಷೆ ಗೊತ್ತಾ? ಮೊದಲು ಏನು ಎತ್ತ ಅಂತ ವಿಚಾರಿಸದೆ ಜೈಲಿಗೆ ಕಳಿಸ್ತಾರೆ. ಆಮೇಲೆ ನನ್ನ ಮಗಳಿಗೆ ಹಣದ ರೂಪದಲ್ಲಿ ಪರಿಹಾರ ಕೊಡಿಸ್ತಾರೆ. ಅವನಿಗಾಮೇಲೆ ಕಠಿಣ ಶಿಕ್ಷೆ. ಆಮೇಲೆ ಹುಟ್ಟೋ ಮಗುವಿನ ಖರ್ಚು ಕೂಡ ಅವನೇ ನೋಡ್ಕೋಬೇಕಾಗತ್ತೆ. ತೆಪ್ಪಗಿದ್ರೆ ಸರಿ, ಇಲ್ಲ ಅಂದ್ರೆ ಇದನ್ನೆಲ್ಲ ಅನುಭವಿಸೋ ಹಾಗೆ ನಾನು ಮಾಡ್ತೀನಿ ಅನ್ನೋ ಎಚ್ಚರಿಕೆನ ಈ ರೂಪದಲ್ಲಿ ಕಳಿಸಿದ್ದೀನಿ. ಇದನ್ನ ನೋಡಿದ್ ಯಾವನಾದ್ರೂ ವಸುಧಾ ಬದುಕಲ್ಲಿ ಮತ್ತೆ ತಲೆ ಹಾಕೋಕ್ ಸಾಧ್ಯನೇನೆ? ಅವನ್ ಮತ್ತೆ ಬಂದ್ರೆ? ಬರ್ಲಿ, ಬರ್ಬೇಕು. ಬಂದು ನನ್ನ ಕಾಲಿಡ್ದು ಯಾವ್ದಾದ್ರೂ ಊರಿಗೆ ಹೋಗಿ ಬದುಕೋತೀನಿ, ದಯವಿಟ್ಟು ನನ್ನ ಬಿಟ್ಟು ಬಿಡಿ ಅಂತ ಅಂಗಲಾಚ್ ಬೇಡ್ಕೋಬೇಕು. ಇದೆಲ್ಲ ಸರಿ ರೀ, ಆದ್ರೆ ಅವನ್ ಬಂದ್ ಏನೇ ಹೇಳಿದ್ರು ಅವನ್ ಹೇಳೋ ಮಾತಲ್ಲಿ ನಮ್ ಮಗಳು ಗರ್ಭಿಣಿ ಅನ್ನೋ ವಿಷಯ ಮನೆಯವ್ರಿಗೆಲ್ಲ ಗೊತ್ತಾಗೋದಿಲ್ವಾ? ಇಲ್ಲ ಬಿಡೆ, ಅವನ್ ಬರ್ತಾನೆ ಅಂತ ನಾನು ಅನ್ಕೊಂಡಿದ್ದೆ. ಅವನ್ ಬರೋದಿಲ್ಲ. ಯಾಕೆ ಹೇಳ? ಅವನೊಬ್ಬ ಹೇಳಿ. ನಮ್ಮೆದುರು ನಿಂತು ಮಾತಾಡೋ ಗುಂಡಿಗೆ ಅವನಿಗಿದ್ದಿದ್ರೆ ಪ್ರೀತಿಸೋವಾಗ ನಮ್ಮ ಮನೆಗೆ ಬಂದು ನಮ್ಮನ್ನ ಮಾತು ಕೇಳ್ತಿರ್ಲಿಲ್ವಾ? ಆಗ ಪರಿಸ್ಥಿತಿ ಬೇರೆ ಇತ್ತಲ್ವೇನ್ರಿ? ಪರಿಸ್ಥಿತಿ ಎಂಥದೇ ಇದ್ರು ಅವರಿಬ್ಬರ ಮಧ್ಯೆ ಇದ್ದಿದ್ದು ಪ್ರೀತಿ ಅಲ್ವಾ? ಅವನ್ ಬರಲ್ಲ ಅಂತಾನೆ ಇಟ್ಕೊಳ್ಳಿ, ಆದ್ರೆ ನೀವ್ ಕೊಟ್ಟಿರೋ ನೋಟಿಸ್ ವಿಷಯ ವಸುದಾಗ ಗೊತ್ತಾದ್ರೆ? ಗೊತ್ತಾಗ್ಲಿ ಬಿಡೆ, ಅಪ್ಪನ್ ಬೆನ್ ತಟ್ತಾಳೆ. ಹಾಗ್ ಮಾಡಲ್ಲ. ಮತ್ತಿನ್ನೇನ್ ಮಾಡ್ತಾಳೆ? ಕೆನ್ನೆಗ್ ಬಾರಿಸ್ತಾಳೆ. ಯಾಕೆ? ಯಾವ ತಂದೆ ತಾನೇ ಮಗಳ ತಾಯ್ತನನ ಅತ್ಯಾಚಾರಕ್ಕೆ ಹುಡ್ತಾ ಇರೋ ಪಿಂಡ ಅಂತ ಹೇಳ್ತಾರೆ ಹೇಳಿ? ಏನೇ ಹೇಳ್ತಿದ್ಯಾ ನೀನು? ನಿಮ್ ಉಪಾಯಕ್ಕೆ ಲೋಕ ದೃಷ್ಟಿಲಿ ಮರ್ಯಾದೆ ಕಳೆಯೋ ತಾಕತ್ತಿದೆ. ಅವನು ಮನೆವರೆಗೂ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳಿ. ಬರಲ್ಲ ಬಿಡೆ, ಅವನಿಗೆ ಬರಕ್ ಮುಖ ಇರ್ಬೇಕಲ್ಲ. ಬಾರಣ, ಬರ್ಬೇಕಂತೆ. ಯಾಕಂತೆ? ಯಾರೋ ನಿಮ್ಮನ್ನ ನೋಡಕ್ ಬಂದಿದ್ದಾರಂತೆ. ಯಾರು? ವಸುದಮ್ಮನ ಯಜಮಾನ್ರು ಹಾಲಲ್ಲಿ ಕಾಯ್ತಾ ಇದ್ದಾರೆ, ನೀವು ಬರ್ಬೇಕಂತೆ. ಸರಿ, ನೀನ್ ನಡಿ. ಸೊಸೆ